ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೋಪ್ನಹಳ್ಳಿ. ಲೋಕಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಹುತೇಕ ಮುಳುಗಿಸಿದ ಮಹಾನ್ ನಾಯಕ ರಾಹುಲ್ ಗಾಂಧಿಯ ಭಾಷಣಗಳನ್ನು ಬಹುತೇಕರು ಕೇಳಿರಬಹುದು. ಗಂಟ್ಲು ಹರಿಯ ಥರ ಕೂಗಾಟಗಳು ಇನ್ನೂ ಅನೇಕರ ಕಿವಿಯಲ್ಲಿ ಗುಯಿ ಅಂತ ಇರಬಹುದು. ಅತಿ ಹೆಚ್ಚು ಬಳಸಿದ ಶಬ್ದಗಳು ಯಾವುವು? ಅಂಬಾನಿ, ಅದಾನಿ, ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ. ಡೆಮಾಕ್ರಸಿ ಇನ್ ಡೇಂಜರ್ ಅಂದರು. ಮೋದಿಗೆ ಡಿಕ್ಟೇಟರ್ ಅಂತ ಕರೆದ್ರು. ಯಾರಾದರೂ ಮೋದಿಗೆ ಸರ್ವಾಧಿಕಾರಿ ಅಂತ ಕರೆದ್ರೆ ನನಗೆ KGF ಸಿನಿಮಾದು ಡೈಲಾಗ್ ನೆನಪಾಗುತ್ತೆ. ಒಂದ್ಸಲ ಆದರೂ ಇವರು ಹೇಳೋದು ನಿಜ ಆಗಬಾರ್ದ ಅಂತ. ನಿಜವಾಗಿಯೂ ಮೋದಿಯನ್ನು ಡಿಕ್ಟೇಟರ್ ಆಗಿ ನೋಡೋ ಕನಸು ನಂದು. ರಾಹುಲ್ ಗಾಂಧಿ ಇನ್ನೊಂದು ಪ್ರಮುಖ ವಿಚಾರ ಮಾತಾಡಿದರು. ಅದೇನು ಅಂದರೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ. ಮೇಲ್ನೋಟಕ್ಕೆ ಇದೊಂದು ಸಾಮಾನ್ಯ ರಾಜಕೀಯ ಹೇಳಿಕೆ ಅಂತಲೇ ಅನಿಸುತ್ತೆ. ಆದರೆ ಅಲ್ಲ, ಖಂಡಿತ ಅಲ್ಲ. ಈ ಹೇಳಿಕೆಯನ್ನು ಹೇಳೋಕ್ಕೆ ಬರೆದುಕೊಟ್ಟಿದ್ದೇ ರಾಹುಲ್ ಗಾಂಧಿಯ ರಾಜಕೀಯ ಗೈಡ್ ಜಾರ್ಜ್ ಸೋರೋಸ್. ಇದು ದೇಶಕ್ಕೆ ಎದುರಾಗಬಲ್ಲ ಕಂಟಕ. ಇನ್ನೊಂದು ದೇಶದಲ್ಲಿ ಕೂತ್ಕೊಂಡು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಹೀಗಾಗಿ ನೀವು ಬರಬೇಕು, ಮಧ್ಯಸ್ಥಿಕೆ ವಹಿಸಬೇಕು ಅಂತ ಯಾವ ಬದ್ನನ್ ಮಗ ಹೇಳೋಕ್ಕೆ ಸಾಧ್ಯ? ಸ್ಟಾರ್ ಬಾಯ್ ವರುಣ್ ಅನ್ನೋ ಪೇಜ್ ಹ್ಯಾಂಡಲ್ ಇದೊಂದು ಸಂಚನ್ನು ಬಿಚ್ಚಿಟ್ಟಿದೆ. ಅದನ್ನು ನಿಮಗೆ ತಿಳಿಸೋ ಪ್ರಯತ್ನವನ್ನು ನಾನು ಮಾಡ್ತೀನಿ. ಅದು ಮಾರ್ಚ್ 6, 2024 ಯುನೈಟೆಡ್ ಕಿಂಗ್ಡಮ್ನ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಗೆ ದೀಡ್ ಪಂಡಿತ ರಾಹುಲ್ ಗಾಂಧಿ ಹೋಗ್ತಾರೆ. ಅಲ್ಲಿ ಭಾಷಣ ಮಾಡುವಾಗ ಭಾರತದಲ್ಲಿ ಮೋದಿ ಅವಧಿಯಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ದಯವಿಟ್ಟು ಅಮೇರಿಕ ಹಾಗೂ ಯುರೋಪ್ ದೇಶಗಳು ನಂದೆಲ್ಲಿಡಲಿ ಅಂತ ಮಧ್ಯೆ ಬರಬೇಕು, ಭಾರತವನ್ನು ಕಾಪಾಡಬೇಕು ಅಂದರು. ಇದೇ ಅಲ್ವಾ ಹಲ್ಕಾ ಬುದ್ಧಿ ಅಂದರೆ? ಭಾರತದಲ್ಲಿ ಪ್ರಜಾಪ್ರಭುತ್ವ ಹೇಗಿದೆ ಅನ್ನೋದನ್ನು ಜನ ನೋಡ್ತಾ ಇದ್ದಾರೆ. ಮೋದಿಯಿಂದ ಏನಾದರೂ ಡೆಮಾಕ್ರಸಿಗೆ ಡೇಂಜರ್ ಅನಿಸಿದರೆ ಸೋಲಿಸ್ತಾರೆ. ಜನತಾ ತೀರ್ಪಿನ ಮುಂದೆ ಯಾರಿದೆ, ಇನ್ನೇನಿದೆ? ಅಂದಹಾಗೆ ಭಾರತದ ಪ್ರಜಾಪ್ರಭುತ್ವ ಕಾಪಾಡಲಿಕ್ಕೆ ಬರೋಕ್ಕೆ ಅಮೇರಿಕ, ಯುರೋಪ್ ಯಾರವರು? ಅವರಿಗೇನು ಸಂಬಂಧ? ವಿಶ್ವ ವೇದಿಕೆಯಲ್ಲಿ ಭಾರತದ ಗತ್ತು, ತಾಕತ್ತು, ಸಂಪತ್ತು ಹೇಗಿದೆ ಅನ್ನೋದನ್ನು ಅವ್ರು ಕಂಡಿಲ್ವ? ತುಂಬ ವೇಗವಾಗಿ ಅಭಿವೃದ್ಧಿ ಕಾಣ್ತಾ ಇರೋ ದೇಶ ಭಾರತ. ಇಂಥ ಕ್ರಿಮಿಗಳಿಂದ ಒಂದಿಷ್ಟು ಕೆಟ್ಟ ಹೆಸರು. ರಾಹುಲ್ ಗಾಂಧಿ ಇದೊಂದು ಮನವಿ ಮಾಡಿದ 21 ದಿನಗಳ ನಂತರ ಒಂದು ವೆಬ್ಸೈಟ್ ರಿಜಿಸ್ಟರ್ ಆಗುತ್ತೆ. friendsofdemocracy.net. ಆ ವೆಬ್ಸೈಟಿನ ಓನರ್ ಯಾರು ಗೊತ್ತಾ? ರಾಹುಲ್ ಗಾಂಧಿಯ ಪೊಲಿಟಿಕಲ್ ಅಡ್ವೈಸರ್ ಜಾರ್ಜ್ ಸೋರೋಸ್ ಮಗ. ಸೊ ಆ ವೆಬ್ಸೈಟಿನ ಉದ್ದೇಶ ಗೊತ್ತಾಗಿರ್ಬೋದು. ಸೇವ್ ಡೆಮಾಕ್ರಸಿ ಅಂತ ಆರ್ಟಿಕಲ್ ಬರೀತಾರೆ. ಅದರಲ್ಲಿ ಭಾರತದ ಹೆಸರು. ಅಲ್ಲೆಲ್ಲೋ ಕೂತು ರಾಹುಲ್ ಗಾಂಧಿ ಮಾತಾಡುವುದು, ರಾಹುಲ್ ಮಾತಿನ ನಂತರ ವೆಬ್ಸೈಟ್ ರಿಜಿಸ್ಟರ್ ಆಗೋದು, ಅದರಲ್ಲಿ ಇಂಡಿಯಾದ ವಿರುದ್ಧ ಆರ್ಟಿಕಲ್ ಬರೆಯೋದು. ಇದಕ್ಕೇನೆ ರಾಹುಲ್ ಗಾಂಧಿ ಅಂದರೆ ಅಸಹ್ಯ ಮೂಡೋದು. ಆ ವೆಬ್ಸೈಟನ್ನು ಒಮ್ಮೆ ಓಪನ್ ಮಾಡಿ ನೋಡಿದರೆ ಅವರ ಬಂಡವಾಳ ಅರ್ಥ ಆಗುತ್ತೆ. ಪ್ರೊಟೆಕ್ಟ್ ಇಂಡಿಯನ್ ಡೆಮಾಕ್ರಸಿ ಅಂತ ಫ್ರೆಂಚ್ ಲೀಡರ್ಗಳು ಅಂತಿದ್ದಾರೆ ಅನ್ನೋ ಬರಹಗಳು. ಎಲ್ಲವೂ ಮೋದಿ ಹಾಗೂ ಮೋದಿ ಸರ್ಕಾರವನ್ನು ಟಾರ್ಗೆಟ್ ಮಾಡಿಕೊಂಡು ಮಾಡಿರೋದು. ಇನ್ನು ನವೆಂಬರ್ 1, 2023 ಎಲ್ಲ ವಿರೋಧ ಪಕ್ಷದ ನಾಯಕರ ಐಫೋನ್ ಹ್ಯಾಕ್ ಆಗ್ತಾ ಇದೆ, ಮೋದಿ ಸರ್ಕಾರವೇ ಇದನ್ನು ಮಾಡ್ತಾ ಇರೋದು ಅನ್ನೋ ಆರೋಪ ಬಂತು. ಆದರೆ ಆ ನೋಟಿಫಿಕೇಷನ್ ಬಂದಿದ್ದು ಅಮೆರಿಕದಿಂದ. ಜಾರ್ಜ್ ಸೋರೋಸ್ ಹಾಗೂ ರಿಕನ್ ಪಟೇಲ್ ಆಡಿದ ಆಟವದು. ಮೋದಿಯೇ ಹ್ಯಾಕ್ ಮಾಡಿಸಿದ್ದು ಅನ್ನೋ ಬೊಬ್ಬೆ ಕೇಳಿದು ಬಿಟ್ಟರೆ ಸಾಕ್ಷಿ ಕೊಡೋಕ್ಕಾಗಲೇ ಇಲ್ಲ. ಸೊ ಅಲ್ಲಿಗೆ ಅದೊಂದು ಫೇಕ್ ಅಲಿಗೇಷನ್ ಆಯಿತು. ಬಟ್ ವಿಶ್ವ ಮಟ್ಟದಲ್ಲಿ ಅದನ್ನು ಸುದ್ದಿ ಆಗೋ ಹಾಗೆ ಜಾರ್ಜ್ ಟೀಮ್ ನೋಡಿಕೊಳ್ತು. ಇನ್ನು ಫ್ರೆಂಡ್ಸ್ ಆಫ್ ಡೆಮಾಕ್ರಸಿ ವೆಬ್ಸೈಟ್ ಒಂದು ಸಂವಾದ ಕಾರ್ಯಕ್ರಮವನ್ನು ಇಡ್ತು. ಅಲ್ಲಿ ಮಾತಾಡೋಕ್ಕೆ ಬಂದವರು ಯಾರ್ಯಾರು ಅನ್ನೋದು ಗೊತ್ತಾದರೆ ಅವರ ಹಕೀಕತ್ತು ಅರ್ಥವಾಗಿ ಬಿಡುತ್ತೆ. ಇಂಡಿಯನ್ ಡೆಮಾಕ್ರಸಿ ಅನ್ನೋ ಸಂವಾದಕ್ಕೆ TMCಯ ಸಾಗರಿಕಾ ಘೋಷ್, NCPಯ ಜಿತೇಂದ್ರ ಅಹ್ವಾದ್, DMK ಪಕ್ಷದ ತಿರುಚಿ ಶಿವ, CPIMನ ಟಿಕೇಂದರ್ ಪನ್ವರ್, RJDಯ ಡಾಕ್ಟರ್ ಮನೋಜ್ ಝಾ. BJPಯವ್ರನ್ನ ಕರೀಲೇ ಇಲ್ಲ, BJP ವಕ್ತಾರರಿಗೆ ಆಹ್ವಾನವೇ ಇಲ್ಲ. ವಕ್ತಾರರನ್ನು ಬಿಡಿ, ಅವರ ಬಂಡವಾಳಕ್ಕೆ ಎಳ್ಳು ನೀರು ಬಿಡೋಕ್ಕೆ ರಾಷ್ಟ್ರೀಯವಾದಿ ವಾಗ್ಮಿಯೊಬ್ಬನೇ ಸಾಕಿತ್ತು. ಎಲ್ಲರ ಒಪಿನಿಯನ್ ಒಂದೇ, ಹೌದೌದು ಮೋದಿ ಅವಧಿಯಲ್ಲಿ ಪ್ರಜಾಪ್ರಭುತ್ವ ಭಾರತದಲ್ಲಿ ಅಪಾಯದಲ್ಲಿದೆ ಅನ್ನೋದು. ಇನ್ನು ಆ್ಯಂಟಿ ಹಿಂದೂ ಮೈಂಡ್ಸೆಟ್ ಇರೋರು ಇದೊಂದು ಕಾರ್ಯಕ್ರಮದ ಪ್ರಚಾರದ ಹೊರೆ ಹೊತ್ತರು. ಪ್ರಮುಖವಾಗಿ ಸುನೀತಾ ವಿಶ್ವನಾಥ್. ಯಾರಾಕೆ? ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ ಅನ್ನೋ ಒಂದು NGOನ ನಡೆಸ್ತಾರೆ. ಹಿಂದೂಗಳು ಹಿಂದುತ್ವದ ವಿರುದ್ಧ ಹೋರಾಡಬೇಕು ಅನ್ನೋ ಕರೆ ಕೊಡ್ತಾರೆ. ಹಿಂದೂಗಳು ಹಿಂದುತ್ವದ ವಿರುದ್ಧ ಯುದ್ಧ ಮಾಡಬೇಕಂತೆ. ನೆನಪಿರಲಿ, ಈಕೆಯ NGO ಕೂಡ ಜಾರ್ಜ್ ಸೋರೋಸ್ನಿಂದ ಹೆವಿ ಫಂಡಿಂಗ್ ಆಗುತ್ತೆ. ಇದೇ ಸುನೀತಾ ವಿಶ್ವನಾಥ್ ಅವರನ್ನು ರಾಹುಲ್ ಗಾಂಧಿ ಭೇಟಿಯಾಗೋದನ್ನು ಮರೀಲಿಲ್ಲ. ಅಲ್ಲಿಗೆ ಟಾರ್ಗೆಟ್ ಮೋದಿ ಮಾತ್ರ ಅಲ್ಲ, ಹಿಂದೂಗಳು ಅನ್ನೋದು, ಹಿಂದುತ್ವ ಅನ್ನೋದು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಎಲೆಕ್ಷನ್ ತನಕ ಅದುಮ್ಕೊಂಡಿದ್ದ ಹಿಂದೂ ದ್ವೇಷವನ್ನು ರಾಹುಲ್ ಗಾಂಧಿ
ಇನ್ನು ನನ್ನಿಂದ ಕಂಟ್ರೋಲ್ ಮಾಡೋಕ್ಕೆ ಆಗದೇ ಇಲ್ಲ ಅಂತ ಸಂಸತ್ತಿನಲ್ಲಿ ವಿಷವನ್ನು ಕಕ್ಕೆ ಬಿಟ್ಟರು. ಯಾರು ತಮ್ಮನ್ನು ತಾವು ಹಿಂದೂ ಅಂತ ಕರೆದುಕೊಳ್ತಾರೋ ಅವರು ಹಿಂಸಾವಾದಿಗಳು ಅಂದರು, ದ್ವೇಷಕಾರರು ಅಂದರು, ಸುಳ್ಳು ಹೇಳೋರು ಅಂದರು. ಇದೇ ರಾಹುಲ್ ಗಾಂಧಿ ಹಿಂದಿನ ಚುನಾವಣೆ ಸಮಯದಲ್ಲಿ ತಮ್ಮನ್ನು ತಾವು ಬ್ರಾಹ್ಮಣ ಅಂತ ಕರೆದುಕೊಂಡಿದ್ದನ್ನು ಮರೆತು ಬಿಟ್ರ ಅಂತ. ಕೌಲ ಬ್ರಾಹ್ಮಣ ಹಿಂದೂ ಅಲ್ವಾ? ರಾಹುಲ್ ಗಾಂಧಿ ತಮ್ಮನ್ನು ತಾವು ಹಿಂದೂ ಅಂತ ಕರೆದುಕೊಳ್ಳೋಕ್ಕೆ ಅವಮಾನ ಪಡ್ತಾರ? ಇನ್ನು ಮೇ 2024 ಭಾರತದಲ್ಲಿ ಎಲೆಕ್ಷನ್ ಭರಾಟೆ ಜೋರಾಗಿತ್ತು. ಆಗ ಆ ವೆಬ್ಸೈಟ್ನಲ್ಲಿ ಒಂದು ಆರ್ಟಿಕಲ್ ಬಂತು. ಮೋದಿ ಎಂಬ ಮರೀಚಿಕೆ, ನ್ಯೂ ಸ್ಟಡಿ ಇಂಡಿಕೇಟ್ಸ್ ಡಿಕ್ಲೈನ್ ಇನ್ ಇಂಡಿಯಾಸ್ ಗ್ಲೋಬಲ್ ರೆಪ್ಯುಟೇಷನ್ ಅಂಡರ್ BJP ಅಂತ. ಯಾವ ಸ್ಟಡಿ? ಎಲ್ಲ ಕಿಚಡಿ. ಆ ರಿಪೋರ್ಟ್ ಬರೆದಿದ್ದು ಇರ್ಫಾನ್ ನೂರುದ್ದೀನ್ ಅನ್ನೋ ಬರಹಗಾರ. ಹೆಸರಲ್ಲೇನಿದೆ? ಹೆಸರಲ್ಲೇ ಎಲ್ಲ ಇದೆ. ಮೇ 5, 2024 ಲಂಡನ್ನಲ್ಲಿ ಒಂದು ಪ್ರತಿಭಟನೆ ಆಗುತ್ತೆ. ಮೋದಿ ವಿರುದ್ಧ ಅಲ್ಲಿನ ಪಾರ್ಲಿಮೆಂಟ್ ಸರ್ಕಲ್ನಲ್ಲಿ ಭಾರತದ ಡೆಮಾಕ್ರಸಿ ಅಪಾಯದಲ್ಲಿದೆ ಅನ್ನೋ ಹೋರಾಟ. ಎಲ್ಲಿಯ ಭಾರತ, ಎಲ್ಲಿಯ ಲಂಡನ್? ಬಟ್ ಇಂಗ್ಲೆಂಡಿನಲ್ಲಿ ಕೂತು ಭಾರತದ ವಿರುದ್ಧ ಮಾತಾಡಿದ್ದ ರಾಹುಲ್ ಗಾಂಧಿಯ ಆಸೆಯನ್ನು ಅವರು ಪೂರೈಸಿದರು. ಪ್ಯೂರ್ ಫಂಡಿಂಗ್ ಪ್ರೋಗ್ರಾಮ್. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಅನ್ನೋ ಥರ ಪ್ರಚಾರ ಮಾಡಿದರು. ಒಂದು ದೇಶದ ವಿರುದ್ಧ ಹೋರಾಡಬೇಕು ಅಂದರೆ ಗನ್ ಬೇಕಾಗಿಲ್ಲ, ಪೆನ್ ಸಾಕು. ಬಾಂಬ್ ಬೇಕಾಗಿಲ್ಲ, ಸಂವಾದಗಳು ಸಾಕು. ಮಿಸೈಲ್ ಬೇಕಾಗ್ತಿಲ್ಲ, ಮೈಂಡ್ ಸಾಕು. ಆದರೆ ಭಾರತ ಇದಕ್ಕೆ ಬಗ್ಗಿಲ್ಲ. ಭಾರತೀಯರು ಭಾರತವನ್ನು ಸೋಲೋಕೆ ಬಿಡಲೇ ಇಲ್ಲ. ರಾಹುಲ್ ಗಾಂಧಿ ಅದೇನೇ ತಿಪ್ಪರ್ಲಾಗ ಹೊಡೆದ್ರೂ ಕೂಡ ಡೆಮಾಕ್ರಸಿ ಹೆಸರಲ್ಲಿ ಮೋದಿಯನ್ನು ಸೋಲಿಸೋಕೆ ಆಗಲೇ ಇಲ್ಲ. ಇಷ್ಟೇ ನಿನ್ನ ಯೋಗ್ಯತೆ ಅಂತ ಜನ 99 ಸೀಟನ್ನು ಕೊಟ್ಟರು. ಅದನ್ನೇ ಜೀವಮಾನ ಶ್ರೇಷ್ಠ ಸಾಧನೆ ಅಂದ್ಕೊಂಡು ರಾಹುಲ್ ಹಾಗೂ ಅವನ ಚಮಚಗಳು ಓಡಾಡ್ತಿದ್ದಾರೆ. ಅರೇ ಬಾಬಾ, ನೀನು ಸೋತಿದ್ದು, ಗೆದ್ದಿಲ್ಲ. 3 ಅವಧಿ ಆಯಿತು ಮೋದಿ ಪ್ರಧಾನಿಯಾಗಿ. 400 ಪಾರ್ ಆಗಿಲ್ಲ ಅನ್ನೋ ಖುಷಿಲಿ ಜಿಲೇಬಿ ತಿಂದಿದ್ದೇ ಬಂತು. ಏನಾದರೂ ವ್ಯತ್ಯಾಸ ಆಯಿತಾ? ಮೋದಿ ಪ್ರಧಾನಿ, ಅಮಿತ್ ಶಾ ಹೋಮ್ ಮಿನಿಸ್ಟ್ರು, ರಾಜನಾಥ್ ಸಿಂಗ್ ರಕ್ಷಣಾ ಮಂತ್ರಿ. ಬದಲಾಗಿದ್ದು ಏನಣ್ಣ ರಾಹುಲ್ ಅಣ್ಣ? ಎಲ್ಲವೂ ಅದೇ ಥರ ಇದೆ. ಭಾರತದ ಪ್ರಗತಿ ಕೂಡ ಎಷ್ಟೇ ಪ್ರಯತ್ನ ಹಾಕಿದರೂ ಡೌನ್ ಮಾಡೋಕ್ಕೆ ಆಗಲೇ ಇಲ್ಲ. ಫಾರಿನ್ MFಗಳು ಅದೆಂಥ ವ್ಯೂಹ ರಚಿಸಿ ತರಬೇತಿ ಕೊಟ್ಟು ನಿಮ್ಮನ್ನು ಯುದ್ಧಕ್ಕೆ ಕಳಿಸಿದರೆ ಸೋತು ಬಂದ್ರಿ. ಅವರು ಜಾಸ್ತಿ ಗೆದ್ದಿಲ್ಲ, ಹಾಗಾಗಿ ನಿಮ್ಮದು ನೈತಿಕ ಗೆಲುವು ಅನ್ನೋ ಕುಣಿತ ಬೇರೆ. ಒಂದು ಅರ್ಥ ಮಾಡ್ಕೊಳ್ಬೇಕು, ಭಾರತದ ಒಳಗೆ ನಿಮ್ಮ ರಾಜಕೀಯ ಬಡದಾಟ ಎಷ್ಟೇ ಇರಲಿ, ಅದು ಒಂದು ಸರ್ಕಾರ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಪ್ರಬಲ ವಿಪಕ್ಷಗಳು ಬೇಕೇ ಬೇಕು. ವಿರೋಧಿಸುವ ಕೆಲಸ ಆಗಲೇಬೇಕು. ಆದರೆ ದೇಶದ ಒಳಗೆ ಆಗಬೇಕು ವಿನಃ ಹೊರಗಡೆ ಅಲ್ಲ. ಇದೇ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಪಾಕ್ ಪ್ರಧಾನಿ ಅವರನ್ನು ಹಳ್ಳಿ ಹೆಂಗಸು ಅಂತ ಕರೆದಿದ್ದ. ಆಗ ಬಹಿರಂಗ ಸಮಾವೇಶದಲ್ಲಿ ಗುಜರಾತಿನ CM ಆಗಿದ್ದ ಮೋದಿ ಹೆಂಗ್ ತಪರಾಕಿ ಕೊಟ್ಟಿದ್ರು, ಹುಚ್ಚನಾಗಿ ಉಗಿದು ಹಾಕಿದ್ರು. हिंदुस्तान में मेरे प्रधानमंत्री से हम लड़ेंगे, नीतियों के लिए झगड़ा करेंगे, लेकिन ये 125 करोड़ के देश के प्रधानमंत्री हैं नवाज शरीफ, ये आपकी कौन सी औकात है? आप मेरे देश के प्रधानमंत्री को देहाती औरत कह के संबोधन करते हो और ये कहते हो कि हिंदुस्तान के प्रधानमंत्री तो देहाती औरत जैसे हैं। वो ओबामा के पास जाकर के मेरे खिलाफ शिकायत करते हैं। मैं जानता नहीं वो कौन पत्रकार थे, लेकिन मेरे देश के जो पत्रकार नवाज शरीफ के सामने बैठ करके उसकी मिठाई खा रहे थे और नवाज शरीफ मेरे देश के प्रधानमंत्री को भला बुरा कह रहे थे, गालियां दे रहे थे, देहाती औरत कह रहे थे, और हिंदुस्तान के उस पत्रकार से मेरी अपेक्षा थी, इस देश की अपेक्षा थी कि वो नवाज शरीफ की उस मिठाई को ठोकर मार के चल देते. ನಮ್ಮಲ್ಲಿ ರಾಜಕೀಯ ಭಿನ್ನಾಭಿಪ್ರಾಯ 1000 ಇರಬಹುದು, ಆದರೆ ಅದೆಲ್ಲ ನಮ್ಮ ಆಂತರಿಕ ವಿಚಾರ. ಇಷ್ಟು ಜನಸಂಖ್ಯೆ ಇರೋ ಭಾರತದ ಪ್ರಧಾನಿ ಬಗ್ಗೆ ಮಾತಾಡುವಾಗ ನಾಲ್ಗೆ ಹಿಡಿತದಲ್ಲಿರಲಿ ಅಂತ ಆವಾಜ್ ಹಾಕಿದ್ರು. ಆ ಆವಾಜಿಗೆ ನವಾಜ್ ಶರೀಫ್ ಪೈಜಾಮ ಒದ್ದೆ ಆಗೋ ಹಾಗಾಗಿತ್ತು. ಆದರೆ ಈಗ ರಾಹುಲ್ ಗಾಂಧಿ ಮಾಡ್ತಾ ಇರೋದೇನು? ವಿದೇಶಕ್ಕೆ ಹೋಗ್ತಾರೆ, ಭಾರತದ ಪ್ರಧಾನಿ ಬಗ್ಗೆ ಮಾತಾಡ್ತಾರೆ, ಅದು ವಿರುದ್ಧವಾಗಿ ಭಾರತದ ಹೆಸರನ್ನು ಹಾಳು ಮಾಡೋಕೆ ನೋಡೋದು. ಇದು ಒಬ್ಬ ಪ್ರಧಾನಿ ಆಕಾಂಕ್ಷಿ ನಡೆದುಕೊಳ್ಳಬಹುದಾದ ರೀತಿನ? ಇದನ್ನೇನ ಜಾರ್ಜ್ ಸೋರೋಸ್ ಹೇಳ್ಕೊಟ್ಟಿದ್ದು? ಇದೇನ ರೂಲ್ ಬುಕ್ಕಲ್ಲಿ ಇರೋದು? ರಾಹುಲ್ ಭಾಯ್, ನಮ್ಮದೊಂದು ಅಡ್ವೈಸ್ ಇದೆ. ಏನು ಗೊತ್ತಾ? ಆದಷ್ಟು ಬೇಗ ಒಂದು ಮದುವೆ ಆಗಿ. ಈಗ ದೊಡ್ಡವ್ರು ಹೇಳ್ತಾರಲ್ಲ, ಮದುವೆ ಆದಮೇಲೆ ಒಮ್ಮೊಮ್ಮೆ ಹುಚ್ಚು ಬಿಡಬಹುದು ಅಂತ. ಅದೊಂದು ಟ್ರೈ ಮಾಡಿ ಅಲ್ಲ.
ಟಿವಿ ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಬೆಂಬಲ ಪ್ರೋತ್ಸಾಹ ನಮ್ಮ ಮೇಲೆ ಯಾವಾಗಲೂ ಇರಲಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.